Welcome to Cooperage, the new age of learning. Political Science, Chapter 3, India's relationship with other countries. ಇವತ್ತು ಪಾಠ ನೋಡ್ತಾ ಇದ್ದೀವಿ. ಆಸ್ ಯೂಶುವಲ್ ನಾನು ನಿಮಗೆ ಚಾಪ್ಟರ್ 2 ಹೇಳಿರೋ ಥರ ಚಾಪ್ಟರ್ 3 ಅಲ್ಲೂ 3 ಮಾರ್ಕರಿಂದ ಒಂದು ಕ್ವಶನ್ ಬರ್ಬೋದು ಅಥವಾ 1 ಮಾರ್ಕರಿಂದ ಒಂದು ಕ್ವಶನ್ ಬರ್ಬೋದು. ಸೊ ಕೇರ್ಫುಲ್ ಆಗಿರಿ. ಇದರಲ್ಲಿ ಇಂಡಿಯಾದ ರಿಲೇಶನ್ಶಿಪ್ ವಿತ್ ರೆಸ್ಪೆಕ್ಟ್ ಟು ಅದರ್ ಕಂಟ್ರೀಸ್ ಅಲ್ಲಿ ದಿ ನೈಬರಿಂಗ್ ಕಂಟ್ರೀಸ್ ಪಾಕಿಸ್ತಾನ್, ನೇಪಾಳ್, ಶ್ರೀಲಂಕಾ, ಚೈನಾ, ಬಾಂಗ್ಲಾದೇಶ್, ಅದ್ರ ಜೊತೆಗೆ ಯಾವುದು ನಮಗೆ ವರ್ಲ್ಡ್ ಪವರ್ಸ್ ಅಂತ ನಾವು ಹೇಳ್ತಿದ್ವಲ್ಲ, US ಅಂಡ್ ರಷ್ಯಾ, ಇವೆರಡರ ಮಧ್ಯದ ಜೊತೆ ಇಂಡಿಯಾದ ರಿಲೇಶನ್ಶಿಪ್ ಹೆಂಗಿದೆ ಅಂತ ತಿಳ್ಕೊಳ್ಳೋದೆ ಈ ಯೂನಿಟ್. ಸೊ ಫಸ್ಟ್ ನಾವು ಇಂಡಿಯಾ ಅಂಡ್ ಪಾಕಿಸ್ತಾನ್ ಬಗ್ಗೆ ನೋಡೋಣ. ಸೊ ಇಂಡಿಯಾ, ಪಾಕಿಸ್ತಾನ ಇಲ್ಲಿರೋದು ಇದು ವರ್ಲ್ಡ್ ಮ್ಯಾಪ್. ವರ್ಲ್ಡ್ ಮ್ಯಾಪಲ್ಲಿ ನಾವು ನೋಡಿದಾಗ ಇಲ್ಲಿ ಇಂಡಿಯಾ, ಇದ್ರ ಪಕ್ಕ ಪಾಕಿಸ್ತಾನ ಇರೋದು. ನಮಗೆ 1947 ಆದಾಗ ದೇಶ ಪಾರ್ಟಿಷನ್ ಆಗಿ ಇಂಡಿಯಾ, ಪಾಕಿಸ್ತಾನ್ ಅಂತ ಆಯಿತು. ಬಟ್ ಮುಂಚೆ ಒಂದೇ ದೇಶದಲ್ಲಿ ಇದ್ದಿರೋದ್ರಿಂದ, ಇವೆರಡು ಒಂದೇ ಆಗಿರೋದ್ರಿಂದ ಜಿಯೋಗ್ರಫಿಕಲ್ ನಿಯರ್ನೆಸ್ ಪಕ್ಕ ಇದೆ, ಕಾಮನ್ ಕಲ್ಚರ್, ಹೆರಿಟೇಜ್ ಎಲ್ಲ ಪಕ್ಕ ಇದೆ. ಬಟ್ ಪಾಕಿಸ್ತಾನಲ್ಲಿ ಮಿಲಿಟರಿ ಡಿಕ್ಟೇಟರ್ಶಿಪ್ ಅಂದ್ರೆ ಜನಗಳ ಆಡಳಿತ ಇಲ್ಲ, ಮಿಲಿಟರಿ ಡಿಕ್ಟೇಟರ್ಶಿಪ್, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಈ ಎಲ್ಲ ಕಾರಣಗಳಿಂದ ಪಾಕಿಸ್ತಾನ ಇಂಡಿಯಾ ಜೊತೆ ಒಳ್ಳೆ ರಿಲೇಶನ್ಶಿಪ್ ಮೇಂಟೈನ್ ಮಾಡೋದಕ್ಕೆ ಆಗಲಿಲ್ಲ. ಟೋಟಲ್ ಇದು ನಮಗೆ ಹೆಚ್ಚು ಕಮ್ಮಿ 4 ಬಾರಿ ವಾರ್ ಆಯಿತು. 47ನಲ್ಲಿ ಒಂದು ವಾರ ಆಯಿತು, 65ನಲ್ಲಿ ಒಂದು ವಾರ ಆಯಿತು, 1971 ಅಲ್ಲಿ ವಾರ ಆಯಿತು, ಮತ್ತೆ 1999ನಲ್ಲಿ ವಾರ ಆಯಿತು. ಈ ಎಲ್ಲ ವಾರ್ಗಳಲ್ಲೂ ಇಂಡಿಯಾನೇ ಗೆದ್ದು. ಕಾಶ್ಮೀರ್ ಪ್ರಾಬ್ಲಮ್ಮು, ಟೆರರಿಸಮ್ಮು, ಇದೆಲ್ಲ ಬಹಳ ಇಶ್ಯೂಗಳು ನಮ್ಮ ಎರಡೂ ದೇಶದ ರಿಲೇಶನ್ಶಿಪ್ ಅನ್ನ ಹಾಳು ಮಾಡ್ತಾ ಇದೆ. ಸೊ ಇನ್ನ 1/3 ಆಫ್ ದಿ ಕಾಶ್ಮೀರ್, ನಮ್ಮ ಕಾಶ್ಮೀರ್ನಲ್ಲಿ ನಮಗೆ 1/3 ಆಫ್ ದಿ ಕಾಶ್ಮೀರ್ ಈಸ್ ಯೆಟ್ ಟು ಬಿ ಲಿಬರಲೈಸ್ ಫ್ರಮ್ ಪಾಕಿಸ್ತಾನ್. ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ನಾವು ಹಿಸ್ಟ್ರಿಲಿ ಓದ್ಬೇಕಾದ್ರೆ ಹೇಳಿದ್ವಿ. ಸೊ ಇಂಡಿಯಾ ಇಸ್ ಸ್ಟ್ರೆಸ್ಸಿಂಗ್ ದಟ್ ಪಾಕಿಸ್ತಾನ್ ಶುಡ್ ನಾಟ್ ಪ್ರಮೋಟ್ ಟೆರರಿಸಮ್. ಪಾಕಿಸ್ತಾನ ನಮ್ಮ ಮೇಲೆ ಟೆರರಿಸಮ್ ಕಳಿಸ್ತಾ ಇದೆ, ನಮ್ಮ ದೇಶದ ಮೇಲೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಹಂಗಾಗಿ ಲಾಂಗ್ ಟರ್ಮ್ ಪೀಸ್ ಸೊಲ್ಯೂಷನ್ ನಾವು ಎರಡೂ ಕುತ್ಕೊಂಡು ಸಮಾಧಾನವಾಗಿ ಮಾತಾಡಿ ತರಬೇಕಾಗಿದೆ. ಅದು ಆಗುತ್ತೆ ಅಂತ ನಾವು ಆಪ್ಟಿಮಿಸ್ಟಿಕ್ ಆಗಿ ಇರೋಣ. ಅದೇ ತರನೇ ಇಂಡಿಯಾ ಮತ್ತೆ ಚೈನಾ, ವರ್ಲ್ಡ್ ಮ್ಯಾಪ್ ಅಲ್ಲಿ ಇಂಡಿಯಾ ಇಲ್ಲಿದೆ, ಚೈನಾ ಇಲ್ಲಿದೆ. ಸೊ ನಮಗೆ ಲಾಸ್ಟ್ ಯೂನಿಟ್ ಆಫ್ ದಿ ಹಿಸ್ಟ್ರಿನಲ್ಲಿ ನಾವು ಚೈನೀಸ್ ರೆವಲ್ಯೂಷನ್ ನೋಡಿದ್ವಿ. ಚೈನೀಸ್ ರೆವಲ್ಯೂಷನ್ ಆದ ತಕ್ಷಣ ಚೈನೀಸ್ನಲ್ಲಿ ಕಮ್ಯುನಿಸ್ಟ್ ಗವರ್ಮೆಂಟ್ ಬಂತು. ಈ ಕಮ್ಯುನಿಸ್ಟ್ ಗವರ್ಮೆಂಟ್ ಬಂದಿದ್ದು 1949 ಬಂತು. ಮೊದಲನೇ ಬಾರಿಗೆ ಈ ಕಮ್ಯುನಿಸ್ಟ್ ಗವರ್ಮೆಂಟ್ ಅನ್ನ ರೆಕಗ್ನೈಸ್ ಮಾಡಿ, ನೀವು ಈ ದೇಶ ಚೈನಾ ಅಂತ ರೆಕಗ್ನೈಸ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿದ್ದೆ ಇಂಡಿಯಾ. ನಮ್ಮೆರಡರ ಮಧ್ಯದಲ್ಲಿ ಪಂಚಶೀಲ್ ಇದೆ. ಪಂಚಶೀಲನ ನಾನೇನು ನೆನ್ಪಿಡಕ್ಕೆ ಹೇಳಿದ್ದೆ ನಿಮಗೆ, ದಟ್ ಈಸ್ ಇನ್ ಎ ಕಾರ್ ಅಂತ ನೆನ್ಪಿಡಿ ಅಂತ ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ಯೂನಿಟ್ ಅಲ್ಲಿ, ಕಾಪರ್ ಕೋಡ್ಸ್. ಅದೇ ತರ ಹಿಂದಿ, ಚೀನಿ ಅಂದ್ರೆ ಇಂಡಿಯಾ ಮತ್ತೆ ಚೈನಾದವರು ಭಾಯ್ ಅಂದ್ರೆ ಅಣ್ಣ ತಮ್ಮ ಅನ್ನೋ ಪ್ರಿನ್ಸಿಪಲ್ ಇತ್ತು. ಆದ್ರೆ ಟಿಬೇಟಿನ್ ವಿಚಾರ ಗಲಾಟೆ ಆದಾಗ ನೆಕ್ಸ್ಟ್ 1962ನಲ್ಲಿ ಇಂಡಿಯಾ ಮತ್ತೆ ಚೈನಾ ವಾರ್ ಆಯ್ತು. ಚೈನಾ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ತು. ನಾವೇನು ಬಾಯ್ ಅಂತಿದ್ವೋ ಅದು ನಮ್ದು ಬಾಯ್ ಅಂದ್ರೆ ಟಾಟಾ ಅನ್ನೋ ರಿಲೇಶನ್ಶಿಪ್ ಆಯ್ತು. ಚೈನಾ ನಮ್ಮ ಮೇಲೆ ವಾರ್ ಮಾಡಿ ಗೆಲ್ತು. ಅರುಣಾಚಲ್ ಪ್ರದೇಶ ಅವ್ರದ್ದು ಅಂತ ಹೇಳ್ತು. ಎಷ್ಟೊಂದು ವಿಚಾರಗಳು ಇಂಡಿಯಾ ಚೈನಾ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಯ್ತು. ಅದೇ ರೀತಿ ಮಾವೋಯಿಸಮ್ ಇಂದ ಟೆರರಿಸಮ್ ನಮ್ಮ ದೇಶಕ್ಕೆ ಸ್ಪ್ರೆಡ್ ಆಗಿ ನಕ್ಸಲಿಸಮ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಯ್ತು. ಇದೇ ರೀತಿ ಇವಾಗಲೂ ಕೂಡ ಇಂಡಿಯಾ ಮತ್ತೆ ಚೈನಾ ಮಧ್ಯದಲ್ಲಿ ಬಾರ್ಡರ್ ಸರಿಯಾಗಿಲ್ಲ. ಬಾರ್ಡರ್ ಇನ್ನ ಪ್ರಾಬ್ಲಮ್ ಅಲ್ಲಿ ಇದೆ. 1962 ವಾರ್ ಆದಾಗ ಇವೆರಡರ ಮಧ್ಯದಲ್ಲಿ ಬಾರ್ಡರ್ ಇನ್ನ ಸೆಟ್ಲ್ ಆಗಿಲ್ಲ. ಇವಾಗ ನಮಗೆ ಜಸ್ಟ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ನೀವು ಆಕ್ಚುಲಿ ಎಲ್ಲಿ ಕಂಟ್ರೋಲ್ ಮಾಡ್ತಿದ್ದೀರಾ, ನಾವು ಆಕ್ಚುಲಿ ಎಲ್ಲಿ ಕಂಟ್ರೋಲ್ ಮಾಡ್ತಿದೀವಿ ಅಂತ ಇದೆಯೇ ಹೊರತು ಇನ್ನ ಪ್ರಾಪರ್ ಬಾರ್ಡರ್ ಸೆಟ್ಲ್ ಆಗಿಲ್ಲ. ಇದ್ರ ಜೊತೆಗೆ ನಮಗೆ ನ್ಯೂಕ್ಲಿಯರ್ ಥ್ರೆಟ್, ಫಾರಿನ್ ಟ್ರೇಡ್ ಚಾಲೆಂಜು, ಮಿಲಿಟರಿ ರಿಲೇಟೆಡ್, ಬಾರ್ಡರ್ ಇಶ್ಯೂಸು, ಇವೆಲ್ಲ ನಮ್ದು ಮತ್ತೆ ಚೈನಾ ರಿಲೇಶನ್ಶಿಪ್ ನ ಹಾಳು ಮಾಡ್ತಿದೆ. ಸೊ ಮುಂದೆ ಇದು ಚೆನ್ನಾಗಾಗುತ್ತೆ ಅಂತ ಆಶಿಸೋಣ, ಆಪ್ಟಿಮಿಸ್ಟಿಕ್ ಆಗಿ ಇರೋಣ. ನೆಕ್ಸ್ಟ್ ಇಂಡಿಯಾ ಮತ್ತೆ ನೇಪಾಳ. ಇಲ್ಲಿ ರೆಡ್ ಅಲ್ಲಿ ಏನ್ ತೋರಿಸಿದೀವಿ ಇದು ನೇಪಾಳ. ಅಂದ್ರೆ ಇಂಡಿಯಾ ಇಲ್ಲಿದೆ, ಇಂಡಿಯಾ ಮೇಲೆ ಇಲ್ಲಿ ಇದು
ನೇಪಾಳ. ನಮಗೆ ಒಂಥರ ಈ ಇಂಡಿಯಾ ಆಗ್ಲಿ ಶ್ರೀಲಂಕಾ ಆಗ್ಲಿ ಎಷ್ಟು ಕ್ಲೋಸ್ ಇಂಡಿಯಾಗೆ ಅಂತ ನಾವು ಹೇಳ್ಬೋದು ಅಂದ್ರೆ, ಇದಕ್ಕೆ ಒಂದು ಸಾಧಾರಣವಾಗಿ ಜೋಕ್ ಮಾಡ್ತಾರಲ್ಲ, ಏನಂದ್ರೆ ನಾವು ಅಂಗಡಿಲಿ ಹೋಗ್ಬಿಟ್ಟು ಇಂಡಿಯಾ ಮ್ಯಾಪ್ ತಗೊಂಡ್ರೆ ನಮಗೆ ನೇಪಾಳ, ಭೂಟಾನು, ಶ್ರೀಲಂಕಾ ಮ್ಯಾಪ್ ಫ್ರೀ ಆಗಿ ಬರುತ್ತಂತೆ. ಸೊ ಅಂದ್ರೆ ಅಷ್ಟು ಕ್ಲೋಸ್ನೆಸ್ ನಮ್ದ್ರಲ್ಲಿ ಇದೆ. ಜಿಯೋಗ್ರಫಿಕಲಿ ಕೂಡ ನಿಯರ್ ಇದೆ. ವಿ ಹ್ಯಾವ್ ಗಾಟ್ ಮ್ಯೂಚುವಲ್ ಕಲ್ಚರಲ್ ಟೈಸ್, ಕಾಮನ್ ಸೋಷಿಯಲ್ ಫಿನಾಮಿನಾ. ನೋಡಿ, ನೀವು ಆನ್ಸರ್ ಬರಿಬೇಕಾದ್ರೆ ಈ ತರ ಫಿನಾಮಿನಾ ಅನ್ನೋ ವರ್ಡ್ ನಿಮಗೆ ನೆನಪಾಗ್ಲಿಲ್ಲ ಅಂದ್ರೆ ನೀವು ತಲೆ ಕೆಡಿಸ್ಕೊಂಬೇಡಿ. ಇದೇ ವರ್ಡನ್ನೇ ಬರಿಬೇಕು ಅಂತ ಏನಿಲ್ಲ. ನೀವು ಅರ್ಥ ಮಾಡ್ಕೊಂಡು ಇದಕ್ಕೆ ಸಮನಾದ ಪದನ ಬರೆದ್ರು ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಇದನ್ನೇ ನೀವು ಗಟ್ಟೊಡಿಬೇಡಿ. ನೀವು ರಟ್ಟಾಫಿಕೇಶನ್ ಹೊಡೆದು ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಇವತ್ತು ಬರೀ ಮಾರ್ಕ್ಸ್ ಮೇಲೆ ಕೂತಿದೆ. ನಿಂದು 90%, ನಂದು 95, 99 ಈ ತರ ಕೂತಿದೆ. ಪರ್ಸೆಂಟೇಜ್ ನಮ್ಮನ್ನ ಉದ್ಧಾರ ಮಾಡಲ್ಲ. ನಮ್ಮ ತಿಳುವಳಿಕೆ, ನಾವು ಕಲ್ತಿರೋ ವಿದ್ಯೆನ 4 ಜನಕ್ಕೆ ಹೆಂಗ್ ಹೆಲ್ಪ್ ಆಗುತ್ತೆ ಅನ್ನೋದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಮೋರ್ ದೆನ್ ದಿ ನಾಲೆಡ್ಜ್, ನಮಗೆ ವಿಸ್ಡಮ್ ಈಸ್ ಇಂಪಾರ್ಟೆಂಟ್. ಸೊ ಹಂಗಾಗಿ ವರ್ಡ್ಸ್ ನಿಮಗೆ ನೆನಪಾಗಿಲ್ಲ ಬೇಡ. ಸೊ ಕಾಮನ್ ಸೋಷಿಯಲ್ ಟೈಸ್ ಇದೆ ಅಂತ ಹೇಳಿ, ಕಾಮನ್ ಸೋಷಿಯಲ್ ರಿಲೇಶನ್ಶಿಪ್ ಇದೆ ಅಂತ ಹೇಳಿ ಹೆಂಗಾದ್ರೂ ನೀವು ಸಮಾನಾರ್ಥಕವಾಗಿ ಬರೀರಿ. ನಾವು ಸಾರ್ಕ್ ಅನ್ನ ನೋಡಿದ್ವಿ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್. ಇದರಲ್ಲಿ ಇಂಡಿಯಾ ಮತ್ತೆ ನೇಪಾಳ ಇಬ್ರು ಪಾರ್ಟ್ನರ್ಸ್. ನೇಪಾಳನಲ್ಲಿ ಮೊದಲು ರಾಜ್ಯಾಡಳಿತ ಇತ್ತು, ರಾಜ ಆಡಳಿತ ಮಾಡ್ತಿದ್ದ. ಆಮೇಲೆ ನೆಕ್ಸ್ಟ್ ಚೈನಾದ ಇನ್ಫ್ಲುಯೆನ್ಸ್ ಜಾಸ್ತಿ ಆಯಿತು. ಆದ್ರೂ ಕೂಡ ನೇಪಾಳದಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಇಂಡಿಯಾ ಸಪೋರ್ಟ್ ಕೊಟ್ಟು ಎಕನಾಮಿಕ್ ಕೋಆಪರೇಷನ್, ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಅಂದ್ರೆ ಫಾರಿನ್ ರಿಲೇಷನ್ ವೈಸ್ ಸಪೋರ್ಟ್ ಮಾಡೋದು, ಇದನ್ನೆಲ್ಲ ಸಪೋರ್ಟ್ ಮಾಡಿ ಅಲ್ಲಿ ಪೊಲಿಟಿಕಲಿ ಸ್ಟೇಬಲ್ ಆಗಲಿ ಅಂತ ನಾವು ಸಪೋರ್ಟ್ ಮಾಡ್ತಿದ್ದೀವಿ. ಬಟ್ ಇವೆರಡು ದೇಶಗಳ ಮಧ್ಯದಲ್ಲೂ ಕೂಡ ಸಮ್ಟೈಮ್ಸ್ ಇದು ಇಲ್ಲೀಗಲ್ ಟ್ರಾಫಿಕ್ ಆಫ್ ಡ್ರಗ್ಸ್, ಅಂದ್ರೆ ಡ್ರಗ್ ಅನ್ನ ನೇಪಾಳದಿಂದ ಭಾರತಕ್ಕೆ, ಭಾರತದಿಂದ ನೇಪಾಳಕ್ಕೆ ಡ್ರಗ್ಸ್ಗಳು ಹೋಗುವಂಥದ್ದು, ವೆಪನ್ಗಳು ಹೋಗುವಂಥದ್ದು, ಈ ತರ ಸ್ಮಗಲ್ಡ್ ಟಾಪಿಕ್ಸ್ ಸ್ಮಗಲ್ ಗುಡ್ಸ್ ಹೋಗುವಂಥದ್ದು. ಸ್ಮಗಲ್ ಅಂದ್ರೆ ಏನಂತ ನಾವು ಲಾಸ್ಟ್ ಟೈಮ್ ನೋಡಿದ್ವಿ. ಸೊ ಈ ತರ ಇಂಡಿಯಾ ನೇಪಾಳ ಮಧ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಇಂಡಿಯಾ ಬಾಂಗ್ಲಾದೇಶ್. ವರ್ಲ್ಡ್ ಮ್ಯಾಪ್ ಅಲ್ಲಿ ಬಾಂಗ್ಲಾದೇಶ್ ಇಲ್ಲಿದೆ, ಅದ್ರ ಪಕ್ಕ ಇಂಡಿಯಾ ಇದೆ. ದಿಸ್ ಇಸ್ ಇಂಡಿಯಾ, ಇಲ್ಲಿರುವಂತದ್ದು ಬಾಂಗ್ಲಾದೇಶ್. ಮುಂಚೆ 1947 ನಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ ಅಂತ ಡಿವೈಡ್ ಆಯಿತು. ಇಂಡಿಯಾ ಮತ್ತೆ ಪಾಕಿಸ್ತಾನ ಡಿವೈಡ್ ಆದಾಗ ಇದು ನಮಗೆ ಪಾಕಿಸ್ತಾನ, ಇದು ಕೂಡ ಪಾಕಿಸ್ತಾನ ಇದ್ದಿದ್ದು. ಇದಕ್ಕೆ ವೆಸ್ಟ್ ಪಾಕಿಸ್ತಾನ, ಇದಕ್ಕೆ ಈಸ್ಟ್ ಪಾಕಿಸ್ತಾನ ಅಂತ ಹೆಸರು ಕೊಟ್ಟಿದ್ರು. ಹಂಗಾಗೆ ಪಾಕಿಸ್ತಾನ ನಮಗೆ ಕಾಶ್ಮೀರ ಸಿಕ್ಕಿದ್ರೆ ಇದಿಷ್ಟು ಸೇರಿಸ್ಕೊಂಡು ಒಂದು ದೇಶ ಮಾಡಬೇಕು ಅನ್ನೋ ಆಸೆನಲ್ಲಿ ಇದ್ದಿದ್ದು. ಬಟ್ ಆದ್ರೆ ಕಾಶ್ಮೀರ ಭಾರತ ಕೊಡ್ಲಿಲ್ಲ. ಸೊ ಹಂಗಾಗಿ ಇಲ್ಲಿ ವೆಸ್ಟ್ ಪಾಕಿಸ್ತಾನ, ಇಲ್ಲಿ ಈಸ್ಟ್ ಪಾಕಿಸ್ತಾನ ಅಂತ ಮಾಡ್ಕೊಂಡಿದ್ರು. ಈ ವೆಸ್ಟ್ ಪಾಕಿಸ್ತಾನ ಅವರು ಈಸ್ಟ್ ಪಾಕಿಸ್ತಾನ ಜನನ ತುಂಬಾ ಕೀಳಾಗಿ ನೋಡ್ತಿದ್ರು. ಸೊ ಆ ಕಾರಣದಿಂದ ಇಲ್ಲಿ ಗಲಾಟೆ ಆಗಿ ಇಲ್ಲಿಂದೆಲ್ಲ ಜನ ಭಾರತ ಕೊಲ್ಸೆ ಬರಕ್ ಸ್ಟಾರ್ಟ್ ಮಾಡಿದ್ರು. ಸೊ ಹಂಗಾಗಿ ಭಾರತ ಪಾಕಿಸ್ತಾನ ಜೊತೆ ವಾರ್ ಮಾಡಿ ಇವರಿಗೆ ಸಪರೇಟ್ ದೇಶ ಸಿಗೋ ತರ ಮಾಡಿದ್ರು. ಆ ದೇಶಕ್ಕೆ ಇರುವಂತ ಹೆಸರೇ ಬಾಂಗ್ಲಾದೇಶ್. ಸೊ ಈಸ್ಟ್ ಪಾಕಿಸ್ತಾನ್ ಬಿಕೇಮ್ ಎನ್ ಇಂಡಿಪೆಂಡೆಂಟ್ ನೇಷನ್ ಕಾಲ್ಡ್ ಬಾಂಗ್ಲಾದೇಶ್ ಬಿಕಾಸ್ ಇಂಡಿಯಾ ಪಾಕಿಸ್ತಾನ್ ವಾರ್ 1971 ಆದಾಗ. ನಮ್ಮಲ್ಲಿ ಅದಕ್ಕೆ ನಾವು ಬೆಂಗಾಲ್ ಅಂತ ನಮಗೆ ಇದ್ದಿದ್ದು. ಈ ಬೆಂಗಾಲ್ ಡಿವೈಡ್ ಆಗಿ ಈ ಕಡೆ ಸೈಡ್ ಇರೋದು ನಮಗೆ ವೆಸ್ಟ್ ಬೆಂಗಾಲ್. ಇದು ನಮಗೆ ಇವತ್ತು ಸ್ಟೇಟ್ ಆಗಿದೆ. ಇಲ್ಲಿ ಏನು ನಮಗೆ ಈಸ್ಟ್ ಬೆಂಗಾಲ್ ಅಂತಿದೆ, ಇದೇ ಇವತ್ತು ಬಾಂಗ್ಲಾದೇಶ್ ಆಗಿರೋದು. ಇಲ್ಲಿ ಬಂಗಾಲ ಭಾಷೆ, ಬಂಗ್ಲಿ ಭಾಷೆ ಎಲ್ಲ ಇರೋದ್ರಿಂದ ಇಲ್ಲಿ ನಮಗೆ ಇಬ್ರದ್ದು ಸೋಷೋ ಕಲ್ಚರಲ್ ಟೈಸ್ ಚೆನ್ನಾಗಿದೆ. ಆದರೆ ಸರ್ಟೈನ್ ಇಶ್ಯೂಸ್ ನಮ್ಮ ಮಧ್ಯದಲ್ಲಿ ಏನಿರೋದು ಅಂದ್ರೆ, ಬಾಂಗ್ಲಾದೇಶಿಂದ ಜನ ವಲಸೆ ಬರ್ತಿದ್ದಾರೆ, ಸ್ಮಗ್ಲಿಂಗ್ ಆಫ್ ವೆಪನ್ಸ್, ಡ್ರಗ್ಸ್ ಆಗ್ತಾ ಇದೆ, ಟೆರರಿಸ್ಟ್ ಆಕ್ಟಿವಿಟಿ ಅಲ್ಲಿ ನಡೀತಾ ಇದೆ. ಇದೆಲ್ಲ ಪ್ರಾಬ್ಲಮ್. ನಮ್ಮ ಎರಡು ದೇಶ ಇವಾಗ ಗಂಗಾ ನದಿ ನಮಗೆ ಇಲ್ಲಿ ಹುಟ್ಟಿ ಗಂಗಾ ನದಿ ಹರಿದು ಬಂದು ಬಾಂಗ್ಲಾದೇಶಕ್ಕೆ ಬರುತ್ತೆ. ಸೊ ಹಂಗಾಗಿ ವಾಟರ್ ಶೇರಿಂಗ್ ಪಾಲಿಸಿ ಇರ್ಬೋದು, ಇಂಟರ್ನ್ಯಾಷನಲ್ ಟ್ರೇಡ್ ಇರ್ಬೋದು, ಬಾರ್ಡರ್ ಇಶ್ಯೂಸ್ ಇರ್ಬೋದು, ಇಂಡಿಯಾ ಬಾಂಗ್ಲಾದೇಶ್ ವಿಚಾರಕ್ಕೆ ಸ್ವಲ್ಪ ಸಿಂಪತಿ ಆಗಿದೆ. ಅಂಡ್ ಬಾಂಗ್ಲಾದೇಶ್ ಇಂಡಿಯಾದು ಒಳ್ಳೆ ಟ್ರಸ್ಟೆಡ್ ಪಾರ್ಟ್ನರ್ ಕೂಡ. ನೆಕ್ಸ್ಟ್ ಇಂಡಿಯಾ ಅಂಡ್ ಶ್ರೀಲಂಕಾ. ಇಂಡಿಯಾ, ಶ್ರೀಲಂಕಾ, ನಮಗೆ ಇದು ಶ್ರೀಲಂಕಾ. ಸೊ ಸಾರ್ಕ್ ಅಲ್ಲಿ ನಾವಿಬ್ರು ಮೆಂಬರ್ಸು. ಶ್ರೀಲಂಕಾದಲ್ಲಿ LTTE ಅನ್ನೋ ಗ್ರೂಪ್ ಶ್ರೀಲಂಕಾದಲ್ಲಿ ಫೈಟ್ ಮಾಡ್ತಿತ್ತು. ಸೊ ಅವಾಗ ನಾವು ಶ್ರೀಲಂಕನ್ ಗೌರ್ಮೆಂಟಿಗೆ ಸಪೋರ್ಟ್ ಕೊಟ್ಟು
ಈ ಟೆರರ್ ಆಕ್ಟಿವಿಟೀಸನ್ನ ಕಮ್ಮಿ ಮಾಡೋದಕ್ಕೆ ನಾವು ಸಪೋರ್ಟ್ ಮಾಡಿದ್ವಿ. ನಮಗೆ ಇಲ್ಲೇ ತಮಿಳ್ನಾಡು ಇರುವಂಥದ್ದು. ಈ ತಮಿಳ್ನಾಡು ಜಾಗದಿಂದ ಎಷ್ಟೊಂದು ಜನ ಶ್ರೀಲಂಕಾಕ್ಕೆ ವಲಸೆ ಹೋದ್ರು. ಶ್ರೀಲಂಕಾದಲ್ಲಿ ನಮಗೆ ಸಿನ್ಹಲೀಸ್ ಪೀಪಲ್ ಅಂತಿದ್ದಾರೆ. ಅದು ನಮಗೆ ಸಿಲೆಬಸ್ ಇಲ್ಲ, ತಲೆ ಕೆಡಿಸ್ಕೊ. ಇಲ್ಲಿದೆ ನೋಡಿ, ಅಂದ್ರೆ ಅದನ್ನ ನೀವು ಗಟ್ಟೊಡೆಯುವಂಥದ್ದೇನಿಲ್ಲ. ಅಲ್ಲಿ ಒರಿಜಿನಲ್ ದೇಶವಾಸಿಗಳು ಸಿನ್ನಲೀಸು. ಇಲ್ಲಿ ತಮಿಳ್ನಾಡಿಂದ ಕೂಡ ಸ್ವಲ್ಪ ಜನ ತಮಿಳ್ ಪೀಪಲ್ ಅಲ್ಲಿಗೆ ಹೋದ್ರು. ಹಂಗಾಗಿ ತಮಿಳ್ ಪೀಪಲ್ ಇವ್ರ ಮೇಲೆ ದಬ್ಬಾಳಿಕೆ ಆಗೋದಕ್ಕೆ ಸ್ಟಾರ್ಟ್ ಆಯ್ತು. ಸೊ ಭಾರತ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಹೆಂಗೆ ಎಷ್ಟೋ ವೇಷ ಭಾಷೆ ಭೂಷಣ ಎಲ್ಲ ನಾವು ಒಟ್ಟಿಗೆ ಇದ್ದೀವಿ, ಅದೇ ತರ ನೀವು ಶ್ರೀಲಂಕಾದಲ್ಲಿ ಮುಂಚೆನೆ ಬಂದ್ಬಿಟ್ಟಿದ್ದಾರೆ, ವಲಸೆ ಬಂದಿದ್ದಾರೆ. ಇವ್ರನ್ನ ದಬ್ಬಾಳಿಕೆ ಮಾಡಬೇಡಿ, ಜೊತೆಗೆ ನೀವು ಸಹಾನುಭೂತಿ ತೋರಿಸಿ, ನೀವು ಜೊತೆಗೆ ಕೋಪರೇಷನ್ ಇಂದ ನೀವು ಲೈಫ್ ಸಾಗಿಸಿ ಅಂತ ಹೇಳ್ತಾರೆ. ಅಂಡ್ ಬುದ್ಧಿಸಮ್, ನಮಗೆ ಇಂಡಿಯನ್ ಮಾಂಕ್ಸೆ ಹೋಗಿ ಶ್ರೀಲಂಕಾದಲ್ಲಿ ಬುದ್ಧಿಸಮ್ ಸ್ಪ್ರೆಡ್ ಮಾಡಿದ್ದು. ಶ್ರೀಲಂಕಾದ ಒನ್ ಆಫ್ ದ ಮೇನ್ ರಿಲಿಜನ್ ಬುದ್ಧಿಸಮ್ ಅಂತ ನಾವು ಹೇಳ್ಬೋದು. ಸೊ ನಮ್ಮ ನೈಬರಿಂಗ್ ಕಂಟ್ರೀಸ್ ಆದ್ಮೇಲೆ ದ ಇಂಪಾರ್ಟೆಂಟ್ ಕಂಟ್ರೀಸ್ ಆಫ್ ದಿ ವರ್ಲ್ಡ್ ಅಂದಾಗ ನಾವು ಇಂಡಿಯಾ US ಮತ್ತು ಇಂಡಿಯಾ ರಷ್ಯಾ ನೋಡ್ತೀವಿ. ಇದರಲ್ಲಿ ಇಂಡಿಯಾ US, ಇಂಡಿಯಾ ಇಲ್ಲಿದೆ, USA ಇಲ್ಲಿದೆ. ಸೊ ಎರಡು ದೊಡ್ಡ ದೇಶಗಳೇ. ಆಮೇಲೆ ಎರಡರಲ್ಲೂ ಡೆಮೋಕ್ರಸಿ ಇರೋದು. ಡೆಮೋಕ್ರಸಿ ಅಂದ್ರೆ ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅಂಡ್ ಬೈ ದ ಪೀಪಲ್. ಅಂದ್ರೆ ಪೀಪಲ್ ನಮ್ಮ ದೇಶನ ರೂಲ್ ಮಾಡೋದು. ಸೊ 1947 ಇಂದ ನಮ್ಮ ರಿಲೇಶನ್ಶಿಪ್ ಏರಿಳಿತಗಳು ತುಂಬಾ ಆಗಿದೆ. ಇಂಡಿಯಾ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಮಾಡ್ತು. ಅಂದ್ರೆ ನಾವು ಇಬ್ಬರತ್ರನು ಈಕ್ವಲ್ ಡಿಸ್ಟೆನ್ಸ್ ಮಾಡ್ತೀವಿ, ನಾವು ನಿಮಗೆ USA ಕಡೆನೂ ಬರಲ್ಲ, ರಷ್ಯಾ ಕಡೆನೂ ಬರಲ್ಲ ಅಂತ ಹೇಳಿ ಮಾಡಿದ್ದು. ನೆಕ್ಸ್ಟ್ ನಮಗೆ 5 year ಪ್ಲಾನ್ಸ್ ನಲ್ಲಿ ಎಷ್ಟೊಂದು ದುಡ್ಡು ಕೊಟ್ಟು USA ಹೆಲ್ಪ್ ಮಾಡಿದೆ. ಚೈನೀಸ್ ಅಗ್ರೆಷನ್, ಚೈನಾ ಅಟ್ಯಾಕ್ ಮಾಡಿದಾಗ USA ಸಪೋರ್ಟ್ ನಮಗೆ ಹೆಲ್ಪ್ ಆಯಿತು. ಅನಂತರ ಇಂಡಿಯಾ ಪಾಕಿಸ್ತಾನ್ ವಾರ್ ಟೈಮಲ್ಲಿ USA ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತು. ಸೊ ಹಾಗಾಗಿ ನಾವು ಬೇಸರ ಆಗಿದ್ವಿ. ಎಷ್ಟೊಂದು ಬಾರಿ ಇಂಡಿಯಾ ಅಗೇನೆಸ್ಟ್ ಪಾಕಿಸ್ತಾನಿಗೆ USA ಸಪೋರ್ಟ್ ಮಾಡಿದೆ. ಈ ವಿಚಾರದಲ್ಲಿ ನಾವು ಖುಷಿ ಇಲ್ಲ. ಸೊ ಇಬ್ಬರಲ್ಲೂ ಕೆಲವು ಕಾಮನ್ ಕನ್ಸರ್ನ್ಗಳಿದೆ. ಏನನ್ನು ತಡಿಬೇಕು ಅಂದ್ರೆ ಟೆರರಿಸಂ ತಡಿಬೇಕು ಅನ್ನೋ ಕಾಮನ್ ಕನ್ಸರ್ನ್ ಇದೆ. ಇಂಡಿಯಾ ಮೇಂಟೈನ್ಸ್ ಗುಡ್ ರಿಲೇಶನ್ಶಿಪ್ ವಿತ್ US ಇನ್ ದ ಫೀಲ್ಡ್ ಆಫ್ ಫಾರಿನ್ ಟ್ರೇಡ್ ಇರ್ಬೋದು, ಸೈನ್ಸ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಸ್ಪೇಸ್ ಅಂಡ್ ಎಜುಕೇಶನ್, ಇದೆಲ್ಲದರಲ್ಲೂ ಇಂಡಿಯಾ ಇಸ್ ಮೇಂಟೈನಿಂಗ್ ಗುಡ್ ರಿಲೇಶನ್ಶಿಪ್. ಅದೇ ತರ ವರ್ಲ್ಡ್ ಪೀಸಿಗೋಸ್ಕರ ಎರಡು ಫೈಟ್ ಮಾಡ್ತಿದೆ, ವರ್ಲ್ಡ್ ಪೀಸ್ ಪ್ರಮೋಟ್ ಮಾಡ್ಬೇಕಂತ. ಎರಡು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಿದೆ. US ಆದ್ಮೇಲೆ ಇರೋದು ಇನ್ನೊಂದು ದೇಶ ನಮಗೆ ರಷ್ಯಾ. ಸೊ ಭಾರತ ಇಲ್ಲಿದೆ, ರಷ್ಯಾ ಇದು ರಷ್ಯಾ. ಸೊ ಇದು ರಷ್ಯಾ. ಮುಂಚೆ USSR ಅಂದ್ರೆ ಇಷ್ಟು ದೊಡ್ಡ ಜಾಗ ಇತ್ತು, ಇದೆಲ್ಲ ಸೇರಿಸಿ USSR ಅಂತ ನಾವು ಹೇಳ್ಬೋದು. USSR ಇದ್ದಾಗಲೇ ಭಾರತದ ರಿಲೇಷನ್ ಇರುತ್ತೆ ಚೆನ್ನಾಗಿತ್ತು. ಅದಾದ್ಮೇಲೆ ಕೋಲ್ಡ್ ವಾರ್ ಆಯ್ತು. ಕೋಲ್ಡ್ ವಾರ್ ಆದ್ಮೇಲೆ USSR ಬಿದ್ದೋಗಿ ಇಲ್ಲಿ ರಷ್ಯಾ ಅನ್ನೋ ದೇಶ ಬಂತು. ಸೊ ಮುಂಚೆಯಿಂದನೇ ನಮಗೆ ಒಳ್ಳೆ ಬಾಂಧವ್ಯ ಇಂಡಿಯಾ ರಷ್ಯಾ ಮಧ್ಯದಲ್ಲಿ ಇತ್ತು. ಸೊ ಇಂಡಿಯಾ ನಾನ್ ಅಲೈನ್ಮೆಂಟ್ ಪಾಲಿಸಿ ಮಾಡೋದ್ರಿಂದ ಇಬ್ರು ಕಡೆನೂ ಹೋಗ್ತಿರ್ಲಿಲ್ಲ, USA ಕಡೆನೂ ಹೋಗ್ಲಿಲ್ಲ, ಇಲ್ಲಿ ರಷ್ಯಾ ಕಡೆನೂ ಹೋಗ್ಲಿಲ್ಲ. ಆದ್ರೂ ನಮಗೆ ಎಷ್ಟೊಂದು ವಿಚಾರದಲ್ಲಿ ಈ ಸೋವಿಯೆಟ್ ಅಂದ್ರೆ USSR ನಮಗೆ ಸಪೋರ್ಟ್ ಮಾಡಿತು. ಸೊ ಇದು ಕಮ್ಯುನಿಸ್ಟ್ ಪಾರ್ಟಿ ಆದ್ರೂ ಕೂಡ, ಅಂದ್ರೆ ಸೋವಿಯೆಟ್ ಅಲ್ಲಿ ಕಮ್ಯುನಿಸಂ ಇದ್ರೂ ಕೂಡ, ಚೈನಾದಲ್ಲೂ ಕಮ್ಯುನಿಸಂ ಇದ್ರೂ ಕೂಡ, ಇವರು 1962 ವಾರ್ ಅಲ್ಲಿ ಚೈನಾನ ಸಪೋರ್ಟ್ ಮಾಡದೆ ಭಾರತಕ್ಕೆ ಸಪೋರ್ಟ್ ಮಾಡಿದ್ರು. ಅಂದ್ರೆ ಇವರು ಭಾರತಕ್ಕೆ ಎಷ್ಟು ಕ್ಲೋಸ್ ಇರ್ಬೋದು ಅಂತ ನೀವು ನೋಡಬಹುದು. ಅದೇ ತರ ನಮಗೆ ಗೋವಾದಲ್ಲಿ ಲಿಬರೇಷನ್ ಆಫ್ ದಿ ಗೋವಾ ಫ್ರಮ್ ದಿ ಪೋರ್ಚುಗೀಸ್, ಇದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ರು ಸೋವಿಯತ್ ರಷ್ಯಾ. ಅದಾದ್ಮೇಲೆ ಇಂಡಿಯಾ ಪಾಕಿಸ್ತಾನ್ ವಾರ್ ಆದಾಗ ತಾಷ್ಕೆಂಟ್ ನಲ್ಲಿ ಒಂದು ಅಗ್ರಿಮೆಂಟ್ ನ ರಷ್ಯಾನೇ ಕರೆದುಬಿಟ್ಟು ಇಂಡಿಯಾ ಪಾಕಿಸ್ತಾನ್ ಮಧ್ಯದಲ್ಲಿ ಮೀಡಿಯೇಟಿಂಗ್ ಅಂದ್ರೆ ಮಿಲಾಪಿ ಮಾಡ್ತು. ನೆಕ್ಸ್ಟ್ 1971 ನಲ್ಲಿ ಯಾವಾಗ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಗಲಾಟೆ ಮಾಡ್ತಿತ್ತೋ ಬಾಂಗ್ಲಾದೇಶ್ ಲಿಬರೇಟ್ ಮಾಡೋದಕ್ಕೋಸ್ಕರ, ಈ ಟೈಮ್ನಲ್ಲಿ ಯಾವಾಗ USA ಬಂದು ಪಾಕಿಸ್ತಾನಿಗೆ ಸಪೋರ್ಟ್ ಮಾಡ್ತಿತ್ತೋ ಅಂತ ಟೈಮಲ್ಲಿ ರಷ್ಯಾ ನಮಗೆ ಸಪೋರ್ಟ್ ಮಾಡ್ತು. 20 years ಆಫ್ ಪೀಸ್ ಅಂಡ್ ಫ್ರೆಂಡ್ಶಿಪ್ ಅಂಡ್ ಕೋಆಪರೇಷನ್ ನಾವು ಸೈನ್ ಮಾಡಿ ನಮಗೆ ಇವರು ಪಾಕಿಸ್ತಾನ್ ವಾರ್ ಮೇಲೆ ಗೆಲ್ಲೋದಕ್ಕೆ ರಷ್ಯಾ ಹೆಲ್ಪ್ ಮಾಡ್ತು. ಅಟ್ ದ ಸೇಮ್ ಟೈಮ್ ಸ್ಟೀಲ್ ಪ್ಲಾಂಟ್ಗಳು ಬಿಲಾಯ್ ಮತ್ತೆ ಬೊಕೋರೋ ಅನ್ನೋ ಜಾಗ ಇಂಡಿಯಾದಲ್ಲಿ, ಇಲ್ಲಿ ಸ್ಟೀಲ್ ಪ್ಲಾಂಟ್ಗಳು ಹಾಕೋದಕ್ಕೆ ರಷ್ಯಾ ಸಪೋರ್ಟ್ ಮಾಡಿತು. ಆಲ್ಸೋ ಎಷ್ಟೊಂದು ದುಡ್ಡು ನಮಗೆ ಫಾರ್ ದಿ ಗ್ರೋತ್ ಆಫ್ ದಿ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ಗೆ ಹೆಲ್ಪ್ ಮಾಡಿದೆ.
ನಮಗೆ ಅವಾಗಲೇ ನೋಡಿದ್ವಿ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ ಯಾವ್ದು ಗೆಲ್ತೋ ಅವರೆಲ್ಲ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇಂದು ಪರ್ಮನೆಂಟ್ ಮೆಂಬರ್ಸ್ ಆದ್ರು ಅಂತ ನಾವು ಹೇಳಿದ್ವಿ. ಈಗ ಕಾಲ ಬದಲಾಗಿದೆ, ಇಂಡಿಯಾ ಕೂಡ ಪರ್ಮನೆಂಟ್ ಮೆಂಬರ್ ಆಗಬೇಕು. ಇಂಡಿಯಾ ಕೂಡ ವಿಶ್ವದಲ್ಲಿ ತನ್ನದೇ ಆದ ಸ್ಥಾನಮಾನ ಇದೆ, ಅದಕ್ಕೆ ಇಂಡಿಯಾ ಕೂಡ ಪರ್ಮನೆಂಟ್ ಮೆಂಬರ್ಶಿಪ್ ಕೊಡಬೇಕು ಅಂತ ನಮಗೆ ರಷ್ಯಾ ಸಪೋರ್ಟ್ ಮಾಡ್ತಿದೆ. ಸೊ ಅಲ್ಲಿಗೆ ನಮ್ದು ಈ ಯೂನಿಟ್ ಮುಗೀತು. ಜಸ್ಟ್ ಕೀಪ್ ಕಾಮ್ ಅಂಡ್ ಫಾಲೋ ಆಪರಿಸಮ್. ಜೈ ಹಿಂದ್.